ಸರ್, ಇಲ್ಲಿ ಭಾರತದಲ್ಲಿ ಆಗ್ತಿರುವಂತಹ ಸದ್ಯಕ್ಕೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀನಿ. ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಪಹಲ್ಗಾಮ್ ಮೇಲೆ ಆಗಿರುವಂತಹ ಅಟ್ಯಾಕ್, ಅದನ್ನ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೋಸ್ಕರ ಇದೀಗ ಇಂಡಿಯಾದವರು ಆಪರೇಷನ್ ಸಿಂಧೂರ ಮೂಲಕ ಕೈಗೆತ್ತಿಕೊಂಡಿರುವಂಥದ್ದು ಪ್ರಾರಂಭಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು. ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ? ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ, ಇಬ್ಬರೇ ಅದಕ್ಕೆ ನಡೀತಾ ಅದು ನಂಗೆ ಹುಷಾರಿಲ್ಲ ಆ್ಯಕ್ಚುಲಾಗಿ. ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿಲ್ಲದೇ ಯಾರು ತಗೊಳ್ಳಿಲ್ಲ. ನೀವು ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅಂತ. ಯಾಕಂದ್ರೆ ಯಾರಿಗಾದ್ರೂ ಅನ್ಯಾಯ, ಇನ್ನೂ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅಲ್ಲ. ಆ ಗಿಫ್ಟ್ನ ಬಂದು ಟಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ನಮ್ಮ ಸರ್ಕಾರದ ಕರೆಕ್ಟಾಗಿ ಮಾಡಿರುತ್ತೆ ಅಂತ ಒಂದು ಭರವಸೆ ಅಷ್ಟೇ. ಸರ್, ಇಲ್ಲಿ ಭಾರತದಲ್ಲಿ ಆಗ್ತಿರುವಂತಹ ಸದ್ಯಕ್ಕೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀನಿ. ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಪಹಲ್ಗಾಮ್ ಮೇಲೆ ಆಗಿರುವಂತಹ ಅಟ್ಯಾಕ್, ಅದನ್ನ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೋಸ್ಕರ ಇದೀಗ ಇಂಡಿಯಾದವರು ಆಪರೇಷನ್ ಸಿಂಧೂರ ಮೂಲಕ ಕೈಗೆತ್ತಿಕೊಂಡಿರುವಂಥದ್ದು ಪ್ರಾರಂಭಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು. ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ? ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ, ಇಬ್ಬರೇ ಅದಕ್ಕೆ ನಡೀತಾ ಅದು ನಂಗೆ ಹುಷಾರಿಲ್ಲ ಆ್ಯಕ್ಚುಲಾಗಿ. ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿಲ್ಲದೇ ಯಾರು ತಗೊಳ್ಳಿಲ್ಲ. ನೀವು ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಪೇನ್ಫುಲ್ ಘಟನೆ ಅಂತ. ಯಾಕಂದ್ರೆ ಯಾರಿಗಾದ್ರೂ ಅನ್ಯಾಯ, ಇನ್ನೂ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅಲ್ಲ. ಆ ಗಿಫ್ಟ್ನ ಬಂದು ಟಪ್ಪ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರು ಅದು ನಮ್ಮ ಸರ್ಕಾರದ ಕರೆಕ್ಟಾಗಿ ಮಾಡಿರುತ್ತೆ ಅಂತ ಒಂದು ಭರವಸೆ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.